ನಡೆಯುತ್ತೆ. ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲಿ ಈ ಮಹಾಯಾಗ ನಡೆಯುತ್ತೆ. ವಿಶೇಷ ಏನಪ್ಪಾ ಅಂದರೆ ಮೂಟೆಗಟ್ಟಲೆ ಕ್ವಿಂಟಾಲ್ಗಟ್ಟಲೆ ಒಣಮೆಣಸಿನಕಾಯಿ ಅಗ್ನಿಕುಂಡಕ್ಕೆ ಸಮರ್ಪಣೆ ಮಾಡಿದ್ರು ಕಿಂಚಿತ್ತು ಖಾರ ಹೊಗೆ ಕೆಮ್ಮು ಬರಲ್ಲ. ಎಷ್ಟೇ ಒಣಮೆಣಸಿನಕಾಯಿ ಭಕ್ತಾದಿಗಳೇ ಅವರ ಮನೆಯಿಂದ ಅವರ ಊರಿಂದ ಅವರ ಸಮಸ್ಯೆಗೆ ಅನುಸಾರವಾಗಿ ಒಣಮೆಣಸಿನಕಾಯಿನ ತಗೊಂಡು ಬರ್ತಾರೆ, ಆ ತಾಯಿಗೆ ಸಮರ್ಪಣೆ ಮಾಡ್ತಾರೆ. ಎಷ್ಟು ಒಣಮೆಣಸಿನಕಾಯಿ ಹೋಮದಲ್ಲಿ ಆಹುತಿ ಮಾಡಿದ್ರು ಕೂಡ ಕಿಂಚಿತ್ತು ಖಾರ ಹೋಗಿ ಕೆಮ್ಮು ಬರಲ್ಲ. ಸಾಕ್ಷಾತ್ ಜಗನ್ಮಾತೆ ಆದಿವರ ಶಕ್ತಿಯೇ ಅಗ್ನಿ ಸ್ವರೂಪದಲ್ಲಿ ಪ್ರಜ್ವಲಿಸಿ ಎಲ್ಲ ರೀತಿಯ ಮೆಣಸಿನಕಾಯಿ ಆಹುತಿನ ಸ್ವೀಕಾರ ಮಾಡ್ತಾರೆ ಎಂದು ಬಲಿಷ್ಠವಾದ ನಂಬಿಕೆ, ಅದು ಸತ್ಯ ಕೂಡ ಹೌದು. ಮತ್ತೆ ಮೆಣಸಿನಕಾಯಿ ಖಾರವನ್ನು ಕೂಡ ರುಬ್ಬಿ ಅಮ್ಮನವರಿಗೆ ಹಚ್ಚುವಂತ ಪದ್ಧತಿ ಇದೆ. ಪ್ರತಿ ಭಾನುವಾರ 5 ಭಾನುವಾರಗಳು ಮತ್ತೆ ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮೆಣಸಿನಕಾಯಿ ಖಾರವನ್ನು ರುಬ್ಬಿ ಅಮ್ಮನವರಿಗೆ ಹಚ್ಚೋದ್ರಿಂದ ಎಂತಹ ಬಲಿಷ್ಠವಾದಂತಹ ಮಾಟಕೂಟಗಳು, ಶತ್ರುಕಾಟಗಳು, ವಾಮಾಚಾರ, ನಂಬಿಕೆ ದ್ರೋಹ, ಹಣ ಇಸ್ಕೊಂಡೇ ಇಲ್ಲ ಅಂತಾರೆ, ಜಮೀನ್ ವ್ಯಾಜ್ಯಗಳಾಗಿರ್ಬೋದು, ಜಮೀನಿಗೆ ಕೋರ್ಟ್ ಕೇಸ್ ಕಚೇರಿಗಳಾಗಿರ್ಬೋದು, ಮಾಡದೇ ಇರೋಂಥ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಕೋರ್ಟಿಗೆ ಹೇಳ್ತಿದ್ದಾರೆ ದಿನ ಬೆಳಗಾದ್ರೆ ಇಂಥ ಒಂದು ಕಚೇರಿಗಳು ತಿರುಗಬೇಕು, ಅದು ಆಫೀಸ್ಗಳಿಗೆ ಹೋಗಬೇಕು, ಯಾವುದೋ ದೂರು ಕೊಟ್ಟಿದ್ದಾರೆ, ನಮ್ಮ ಮೇಲೆ ಏನೋ ಒಂದು ಆಪಾದನೆ ಬಂದು ಕೇಸ್ ಫೈಲ್ ಮಾಡಿದ್ದಾರೆ, ತಪ್ಪೇ ಮಾಡಿಲ್ಲ, ಆದರೆ ಯಾರೂ ನಮ್ಮ ಪರ ಇಲ್ಲ, ನಮಗೆ ಯಾರೂ ಕೂಡ ಸಹಾಯ ಮಾಡ್ತಾ ಇಲ್ಲ, ನಮಗೆ ಎಷ್ಟೇ ಕೇಳಿದ್ರು ಕೂಡ ಏನು ಮಾಡ್ಕೊಂತ ಮಾಡ್ಕೋ ಹೋಗು ಅಂತಾರೆ. ಧರ್ಮವಾಗಿದ್ರೂ ಕೂಡ ನಾವು ಯಾರ ತಂಟೆಗೆ ಹೋಗಿಲ್ಲ ಅಂದರೂ ಕೂಡ ನಮಗೆ ಸುಮ್ಮನೆ ತೊಂದರೆ ತಾಪತ್ರೆಗಳು ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋಂಥವರಿಗೆ ಇಲ್ಲಿ ಬಂದು ತಾಯಿಯಲ್ಲಿ ಶರಣಾಗತರಾಗಿ ಮಹಾಪ್ರತ್ಯಂಗರ ದೇವಿ ಶಕ್ತಿಪೀಠ ಶಿವಮೊಗ್ಗದಲ್ಲಿ 5 ಭಾನುವಾರಗಳು ಅಮಾವಾಸ್ಯೆಯಲ್ಲಿ ಖಾರವಾಗಿರುವಂಥ ಬ್ಯಾಡಗಿ ಮೆಣಸಿನಕಾಯಿನ ರುಬ್ಬಬೇಕು, ಅರಿಬೇಕು, ಅರಿದು ಅಮ್ಮನವರ ಶಿಲೆಗೆ ಹಚ್ಚೋದ್ರಿಂದ ಎಂಥ ಬಲಿಷ್ಠವಾದ ಶತ್ರುಗಳು ನಾಶವಾಗ್ತಾರೆ, ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ, ಇಂಥ ನಂಬಿಕೆ ದ್ರೋಹ ವಂಚನೆಯಿಂದ ಆಗಿರೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇನ್ನು ಎಷ್ಟೋ ಜನ ಭಕ್ತಾದಿಗಳು ಇದೇ ರೀತಿ ಬರ್ತಾ ಇದ್ದಾರೆ. ಅದರಲ್ಲಿ 1, 2, 3 ಅಂತ ಹೇಳುವಂಥ ಅಗತ್ಯ ಇಲ್ಲ. ಇವತ್ತು ಕೂಡ ಎಷ್ಟೋ ಜನ ಭಕ್ತಾದಿಗಳು ಬಂದಿದ್ದಾರೆ. ಒಳ್ಳೆಯದೈತಿ. ಇಲ್ಲಿ ಮೆಣಸಿನಕಾಯಿನ ಹೋಮ, ಇನ್ನೊಂದು ಸಾಸಿವೆ ಇವೆಲ್ಲ ಹಾಕ್ತಾರಲ್ಲ, ಅದನ್ನು ನಾನು ಸಣ್ಣ ವಯಸ್ಸಿನಿಂದ ದೊಡ್ಡರಿಂದ ಕೇಳಿದ್ದೀನಿ. ಸ್ವಲ್ಪ ಏನಾರ ಆದರೂ ಮೆಣಸಿನ್ಕಾಯಿ ನೀವು ಉಳಿಸಿ ಹಾಕ್ರಿ, ಸಾಸಿವೆ ನೀವು ಉಳಿಸಿ ಹಾಕ್ರಿ, ಉಪ್ಪು ನೀವು ಉಳಿಸಿ ಹಾಕ್ರಿ ಅನ್ನೋದು ಹಾಕಿರೋದು ನನ್ನ ಇದರಲ್ಲಿ ಐತೆ. ಅಜ್ಜಿಗಳು ಮಾಡ್ತಾಯಿದ್ರು. ಇಲ್ಲಿ ಯಾವುದೇ ಥರದ ಮತ್ತೊಂದು ಇನ್ನೊಂದು ವ್ಯವಸ್ಥೆ ಇಲ್ಲ. ಏನು ಏನೇನೋ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಹೂವಾಪವುಗಳು ಹೇಳ್ತಾರಲ್ಲ. ನಮ್ಮ ಕೈಯಿಂದಲೇ ನಾವು ಮೆಣಸಿನ್ಕಾಯಿ ಎಲ್ಲ ನೆತ್ತು ನಾನೇ ಮಾಡ್ತಾಯಿದ್ದೀನಿ ಇಲ್ಲಿ. ಆಮೇಲೆ ಇಲ್ಲಿ ಬಂದ ಜನಗಳಿಗೆ ಬೆಳಗ್ಗೆ 9 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಪ್ರಸಾದದ ವ್ಯವಸ್ಥೆ ಇದೆ. ಯಾರಾದರೂ ಬೇಕಾದರೂ ಅವರು ಪ್ರಸಾದಕ್ಕೆ ಏನಾದರೂ ಅವರು ತಂದುಕೊಡ್ಬೋದು. ಏನು ಭಕ್ತಾದಿಗಳು ಏನಿಲ್ಲಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರಕ್ಕಾಗಿ 6-3 ಕೊಡ್ತಾರೋ ಅದರಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ. ಸ್ವಂತಾಗಿ ಇವರ ಆಸ್ತಿಯನ್ನು ಮಾರಿ ಇದನ್ನು ಮಾಡಿರೋದು. ತಾನಾಗೆ ಒಲಿದು ಬಂದಿರೋ ದೇವಿ ಸ್ವಾಮಿಯರ ಹಿಂದ್ಗಡೆಗೆ ಅವರಾಗೆ ಒಲಿದು ಬಂದಿದ್ದಾರೆ ತಾಯಿ. ಇದು ತುಂಬ ಅಪರೂಪವಾದ ಅಮ್ಮ. ನಿಮಗೇನು ಒಳ್ಳೆಯದಾಗಿದೆ ಅಮ್ಮ? ನನಗೂ ಸ್ವಲ್ಪ ಒಳ್ಳೆಯದಾಗಿದೆ. ಒಳ್ಳೆಯ ಜಾಗದಾಗ ಬಂದು ಕೂತುದಳೆ ನಮ್ಮವ್ವ. ಒಳ್ಳೆಯದೆಯ ಆದಿಶಕ್ತಿ ಪ್ರತ್ಯಂಗಿರಾದೇವಿ. ಪಾಪಗೇನೋ ಹುಷಾರಿಲ್ಲ ಅಂತ ಕೇಳಿದೆ, ಅದು ಕ್ಯೂರ್ ಆಯಿತು. ಆ ಪಾಪು ಬರೋಕ್ಕಾಗಿಲ್ಲ. ಇನ್ನೇನು ನೆಕ್ಸ್ಟು ಸ್ವಾಮೀಜಿ ಹೇಳಿರೋ ಪದ್ಧತಿ ಫಾಲೋ ಮಾಡಿದ್ದೀರಾ ನೀವು? ಡೆಫಿನೆಟ್ ಆಗಿ. ಎಷ್ಟು ದಿನದಲ್ಲಿ ಪರಿಹಾರ ಸಿಕ್ಕಿದೆ ನಿಮಗೆ? ಎಷ್ಟು ದಿನ ಅಂತ ಏನಿಲ್ಲ, ನಾವು ಅದೆಷ್ಟು ಶ್ರದ್ಧೆಯಿಂದ ನಾವು ಅಲ್ಲಿ ಪೂಜೆ ಸಲ್ಲಿಸ್ತೀವೋ ಅಷ್ಟೇ ಬೇಗ ರಿಸಲ್ಟ್ ಸಿಗುತ್ತೆ. ಹತ್ರ ಇದು ತುಂಬ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದೆ. ನನಗೆ ಏನೂ ಆಗಲಿಲ್ಲ. ನನಗೆ ಅಂದರೆ ಇಲ್ಲಿ ನನಗೆ ನೋಡಿದ ಮೇಲೆ ಚೆನ್ನಾಗಾಗುತ್ತೆ ಅಂತ ಇದು ಫಸ್ಟ್ ಟೈಮ್ ಹೋದ ಭಾನುವಾರ ಬಂದಿದ್ದೆ ನಾನು. ಈ ಭಾನುವಾರ ಶನಿವಾರ ಇವತ್ತು ಹುಣ್ಣಿಮೆ ಇರೋದ್ರಿಂದ ಇವತ್ತು ಬಂದಿದ್ದೀನಿ ನಾನು. ನೋಡೋಣ ಮುಂದೆ ನನಗೆ ಚೆನ್ನಾಗಾದರೆ ನಾನು ಇಲ್ಲಿ ನಡ್ಕೊಳ್ಳೋಣ, ಒಳ್ಳೇದಾದರೆ ನಾನು ಅಂದ್ಕೊಂಡು. ಏನಾದರೂ ಪದ್ಧತಿ ಹೇಳಿದಾರಾ ಹಿಂಗೆ ಫಾಲೋ ಮಾಡಿ? ಫಾಲೋ ಮಾಡೋಕ್ಕೆ ಅಂದರೆ ಇದು ಏನು ಪದ್ಧತಿ ಅಂದರೆ ನಮಗೇನಾದರೂ ಪ್ರಾಬ್ಲಮ್ ಆಗಿದ್ದರೆ ಇಲ್ಲಿ ಒಣಮೆಣಸಿನ್ಕಾಯಿ ಕೊಡ್ತಾರಲ್ವ, ಅದನ್ನು ನಿವಾಳಿಸ್ಕೊಂಡ್ಬಿಟ್ಟು ಇವರೇ ಕೊಡ್ತಾರೆ. ಮನೆಯಿಂದ ತಂದು ತರ್ಬೋದು ನಾವು ಆಚೆಯಿಂದ. ಅದನ್ನು ತೊಗೊಂಡು ಬಂದು ಇಲ್ಲಿ ನಿವಾಳಿಸಿ ಇಟ್ಬಿಟ್ಟು ಮತ್ತು ಅವ್ರೊಂದು ಸ್ವಲ್ಪ ಕೊಡ್ತಾರೆ. ಅದನ್ನು ರುಬ್ಬಿ ಅಮ್ಮಂದು ಒಂದು ಚೀಲೆಗೆ ಹಚ್ಬೇಕು. ಅದನ್ನು ಹಚ್ಚಿ ಆಮೇಲೆ 48 ರೌಂಡ್ ಹಾಕಿ ಅದನ್ನ ರುಬ್ಬಿದ್ದ ಹಚ್ಚಿಬಿಟ್ಟು
ಆಮೇಲೆ ಹುಣ್ಣಿಮೆ ಇದೆ, ಇವತ್ತರಿಂದ ತಲೆ ಹೊಡಿತಾ ಇದ್ದಾರೆ ಇಲ್ಲಿ. ಅದು ಹುಣ್ಣಿಮೆ ಅಮಾವಾಸ್ಯೆಗಿದೆಯಂತೆ. ಇದು ನನಗೆ ಇವತ್ತು ಬಂದಿರೋದ್ರಿಂದ ನಾನು ಅದನ್ನ ಕೆಲಸನೂ ಮಾಡಿದೆ ನಾನು. ಮತ್ತು ನಮಗೇನಾದರೂ ಸ್ವಲ್ಪ ಹೊರಗಡೆ ಏನಾದರೂ ಆಗಿದ್ದರೆ ಸೋಂಕು ಅಥವಾ ದುಡ್ಡು ಕಾಸಿಂದು ಆರೋಗ್ಯ ಸಮಸ್ಯೆ ಏನೇ ಇದ್ರೂ ಎಲ್ಲ ಪರಿಹಾರ ಆಗುತ್ತೆ ಅಂತ ಬಂದಿದ್ದೀನಿ ನಾನು. ಇವತ್ತು ಸಂಜೆ 8 ಗಂಟೆಗೇನೋ ಹೋಮ ಇದೆ ಅಂತೆ, ಮೆಣಸಿನ್ಕಾಯಿ ಹೋಮ. ಅದಕ್ಕೆ ಇದ್ದರೆ ತುಂಬ ಒಳ್ಳೆಯದು ಅಂತ ಎಲ್ಲ ಕೊಟ್ಟೋಗಬೇಡಿ, ಅದಕ್ಕೆ ಇದ್ಬಿಟ್ಟು ನೀವು ಕುತ್ಕೊಂಡು ಹೋಗಿ ಮಾಡಿ. ಅವನಿಗೆ ಕೋರ್ಟಿಗೆ ಎಳೆದು ತಪ್ಪು ಮಾಡದೇ ಇರುವಂಥ ಹುಡುಗನಿಗೆ ಬಿಡುಗಡೆ ಮಾಡಿ ಈ ದೇವಸ್ಥಾನಕ್ಕೆ ಬರೋ ರೀತಿ ಆಗಿದೆ. ಇದೊಂದು ಸಣ್ಣ ಉದಾಹರಣೆ ನಿಮಗೆ ಹೇಳಿರುವಂಥದ್ದು. ಈ ಥರ ಒಂದು ಸೈನ್ಸಿಗೆ ಮೀರಿರುವಂತಹ ಸಮಸ್ಯೆಗಳು ಪರಿಹಾರವಾಗ್ತವೆ. ಸೈನ್ಸಿಗೆ ಮೀರಿರುವಂತಹ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಎಲ್ಲೂ ಹೋಗಿ ಒಳ್ಳೇದಾಗದೇ ಇರುವಂಥ ದೇಹದಲ್ಲಿ ಬಾಧೆ ಇರುವಂಥದ್ದು ಕಾರಲ್ಲಿ ಕರ್ಕೊಂಡ್ಬಂದಿದ್ದಾರೆ, ಆಂಬ್ಯುಲೆನ್ಸಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವರಿಗೆ ನಡ್ಕೊಂಬರಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ, ಡಯಾಲಿಸಿಸ್ ಮಾಡ್ಕೊಂಡವ್ರು ಬಂದಿದ್ದಾರೆ, ಕೈಕಾಲು ಸ್ವಾಧೀನ ಇಲ್ಲದಂಥವ್ರು ಬಂದಿದ್ದಾರೆ. ಅವರಿಗೆ ನಡೆಯೋಕ್ಕೆ ಅಸಾಧ್ಯವಾಗಿರುವಂಥವ್ರು ಊಟ ತಿಂಡಿ ಸೇರದೆ ಮೈಯಲ್ಲಿ ಯಾವುದೋ ಒಂದು ಪ್ರೇರಾತ್ಮಗಳು ಮಾನಾಮತಿ ಸೇರಿ ಹಿಂಸೆಗಳು ಅನುಭವಿಸಿರುವಂಥವ್ರು ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ಇದ್ರೂ ಕೂಡ ನಾವು ಯಾರು ತಂಟೆಗೆ ಹೋಗಿಲ್ಲ ಅಂದರೂ ಕೂಡ ನಮಗೆ ಸುಮ್ಮನೆ ತೊಂದರೆ ತಾಪತ್ರೆಗಳು ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋಂಥವ್ರಿಗೆ ಇಲ್ಲಿ ಬಂದು ತಾಯಿಯಲ್ಲಿ ಶರಣಾಗತರಾಗಿ ಮಹಾಪ್ರತ್ಯಂಗರ ದೇವಿ ಶಕ್ತಿಪೀಠ ಶಿವಮೊಗ್ಗದಲ್ಲಿ 5 ಭಾನುವಾರಗಳು ಅಮಾವಾಸ್ಯೆಯಲ್ಲಿ ಕಾರವಾಗಿರುವಂಥ ಬ್ಯಾಡಗಿ ಮೆಣಸಿನಕಾಯಿನ ರುಬ್ಬಬೇಕು, ಅರಿಬೇಕು, ಅರಿದು ಅಮ್ಮನವರ ಶಿಲೆಗೆ ಹಚ್ಚೋದ್ರಿಂದ ಎಂಥ ಬಲಿಷ್ಠವಾದ ಶತ್ರುಗಳು ನಾಶವಾಗ್ತಾರೆ, ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಇಂಥ ನಂಬಿಕೆ, ದುರಾಹ, ವಂಚನೆಯಿಂದ ಆಗಿರೋ ಸಮಸ್ಯೆಗಳು ಪರಿಹಾರವಾಗುತ್ತೆ. ಇನ್ನು ಎಷ್ಟೋ ಜನ ಭಕ್ತಾದಿಗಳು ಇದೇ ರೀತಿ ಬರ್ತಾ ಇದ್ದಾರೆ. ಅದರಲ್ಲಿ 1, 2, 3 ಅಂತ ಹೇಳುವಂಥ ಅಗತ್ಯ ಇಲ್ಲ. ಇವತ್ತು ಕೂಡ ಎಷ್ಟೋ ಜನ ಭಕ್ತಾದಿಗಳು ಬಂದಿದ್ದಾರೆ. ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ನಾನಾ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತಾ ಇದೆ, ನಾನಾ ರೀತಿಯ ತೊಂದರೆಗಳು ಪರಿಹಾರವಾಗ್ತಾ ಇದೆ. ಎಷ್ಟೋ ದೇವಸ್ಥಾನಗಳಿಗೆ ಹೋಗಿ ತಿರುಗಿ ಗುರೂಜಿಗಳು ಜ್ಯೋತಿಷ್ಯರ ಬಳಿ ಹೋಗಿ ಪರಿಹಾರ ಕಾಣದೇ ಇರುವಂಥವರಿಗೆ ಇವತ್ತು ಒಳಿತನ್ನ ಕಾಣ್ತಾ ಇದ್ದಾರೆ. 1-2 ಬಾರಿ ದೇವಸ್ಥಾನಕ್ಕೆ ಬಂದು ಮೆಣಸಿನಕಾಯಿ ಖಾರವನ್ನು ರುಬ್ಬಿ ಹಚ್ಚೋದ್ರಿಂದ ಅವರಿಗೆ ಅಷ್ಟೇ ವೇಗವಾಗಿ ಆ ಸಮಸ್ಯೆಗಳ ಪರಿಹಾರದ ಮಾರ್ಗ ಸಿಗ್ತಾ ಇದೆ. ಅವರ ಬಾಯಲ್ಲೇ ಒಳ್ಳೇದಾಗಿದೆ ಅನ್ನೋದು ಬರ್ತಾ ಇದೆ. ನೋಡಿ, ಮಾಡದೇ ಇರುವಂಥ ತಪ್ಪಿಗೆ ಯಾರ್ದೋ ಹೆಸರನ್ನ ಸೇರಿಸಿ ಈ ಹುಡುಗರಿಗೆ ದೂಷಣೆ ಮಾಡಿ ಜೈಲಿಗೆ ಹಾಕಿದ್ರು. ಹಣ ಇಲ್ಲ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವುದೇ ರೀತಿಯ ಒಂದು ಅವರಿಗೆ ಬೆಂಬಲ ಇಲ್ಲ. ಯಾರ ಹತ್ರ ಹೋದರೂ ಕೂಡ ಅವರಿಗೆ ತಾತ್ಸಾರ ಮಾಡ್ತಾರೆ. ಮಾಡಿಲ್ಲ ತಪ್ಪು ಆದರೂ ಕೂಡ ಆ ಹುಡುಗನಿಗೆ ಜೈಲಿಗೆ ಹಾಕಿದ್ರು. ಆ ತಾಯಿ ಎಷ್ಟು ಬಂದು ಪರಿಪರಿಯಾಗಿ ಇಲ್ಲಿ ತಾಯಿ ಮುಂದೆ ಕಣ್ಣೀರು ಹಾಕಿ ಆ ಮೆಣಸಿನಕಾಯಿ ಖಾರ ರುಬ್ಬಿ ಅಮ್ಮನವ್ರ ಶಿಲೆಗೆ ಹಚ್ಚಿದ್ರು. ಒಂದು ಅಮಾವಾಸ್ಯೆ ಒಳಗೆ ಆ ಹುಡುಗ ಬಿಡುಗಡೆ ಆಗಿದ್ದಾನೆ, ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದ್ರ ಹಿಂದೆ ಅವರು ಎಷ್ಟೋ ಸತಿ ದೇವಸ್ಥಾನಗಳಿಗೆ ಹೋಗಿದ್ದಾರೆ, ರಾಜಕಾರಣಿಗಳ ಹತ್ರ ಹೋಗಿದ್ದಾರೆ, ಕೋರ್ಟಿಗೆ ಹೋಗಿದ್ದಾರೆ, ಲಾಯರ್ ಹತ್ರ ಹೋಗಿದ್ದಾರೆ, ಎಷ್ಟೋ ಆಫೀಸರ್ಸ್ಗಳ ಹತ್ರ ಹೋಗಿದ್ದಾರೆ, ಆ ಊರಿನ ಜನಪ್ರತಿನಿಧಿಗಳ ಹತ್ರ ಹೋಗಿ ಕೇಳ್ಕೊಂಡಿದ್ದಾರೆ. ಅವರ ಸಮುದಾಯದ ಜಾತಿ ಜನರ ಬೆಂಬಲ ಕೇಳಿದ್ದಾರೆ. ಯಾರೂ ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ, ಯಾರೂ ಕೂಡ ಅವರಿಗೆ ಬೆಂಬಲ ಕೊಡಲಿಲ್ಲ, ಯಾರೂ ಕೂಡ ಹುಡುಗಂದು ತಪ್ಪಿದೆ ಅಂತ ಒಂದು ಮಾತಲ್ಲಿ ಹೇಳಿಲ್ಲ. ಆದರೆ ಕಣ್ಗೆಟ್ಟು ಇದು ತಾಯಿ ಮಹಾಪ್ರತ್ಯಂಗರ ದೇವಿ ಕ್ಷೇತ್ರಕ್ಕೆ ಶಿವಮೊಗ್ಗಕ್ಕೆ ಬಂದು ಇದು ಮೆಣಸಿನಕಾಯಿ ಖಾರ ರುಬ್ಬಿ ಹಚ್ಚಿದ ತಕ್ಷಣ ಯಾರು ತಪ್ಪಿತಸ್ತಾ ಇದ್ದಾನೆ ಅವನಿಗೆ ಅಮ್ಮನವರೇ ಶಿಕ್ಷೆ ಕೊಟ್ಟು ಅವನಿಗೆ ಕೋರ್ಟಿಗೆ ಎಳೆದು ತಪ್ಪು ಮಾಡದೇ ಇರುವಂಥ ಹುಡುಗನಿಗೆ ಬಿಡುಗಡೆ ಮಾಡಿ ಈ ದೇವಸ್ಥಾನಕ್ಕೆ ಬರೋ ರೀತಿ ಆಗಿದೆ. ಇದೊಂದು ಸಣ್ಣ ಉದಾಹರಣೆ ನಿಮಗೆ ಹೇಳಿರುವಂಥದ್ದು. ಈ ಥರ ಒಂದು ಸೈನ್ಸಿಗೆ ಮೀರಿರುವಂತಹ ಸಮಸ್ಯೆಗಳು ಪರಿಹಾರವಾಗ್ತವೆ. ಸೈನ್ಸಿಗೆ ಮೀರಿರುವಂತಹ ಸಮಸ್ಯೆಗಳಿಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಎಲ್ಲೂ ಹೋಗಿ ಒಳ್ಳೇದಾಗದೇ ಇರುವಂಥ ದೇಹದಲ್ಲಿ ಬಾಧೆ ಇರುವಂಥದ್ದು ಕಾರಲ್ಲಿ ಕರ್ಕೊಂಡ್ಬಂದಿದ್ದಾರೆ, ಆಂಬ್ಯುಲೆನ್ಸಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಅವರಿಗೆ ನಡ್ಕೊಂಬರಕ್ಕಾಗ್ತಾ ಇಲ್ಲ, ಕೂರಕ್ಕಾಗ್ತಾ ಇಲ್ಲ, ಡಯಾಲಿಸಿಸ್ ಮಾಡ್ಕೊಂಡವ್ರು ಬಂದಿದ್ದಾರೆ, ಕೈಕಾಲು ಸ್ವಾಧೀನ ಇಲ್ಲದಂಥವ್ರು ಬಂದಿದ್ದಾರೆ. ಅವರಿಗೆ ನಡೆಯೋಕ್ಕೆ ಅಸಾಧ್ಯವಾಗಿರುವಂಥವ್ರು ಊಟ ತಿಂಡಿ ಸೇರದೆ ಮೈಯಲ್ಲಿ ಯಾವುದೋ ಒಂದು ಪ್ರೇರಾತ್ಮಗಳು ಮಾನಾಮತಿ ಸೇರಿ ಹಿಂಸೆಗಳು ಅನುಭವಿಸಿರುವಂಥವ್ರು ಇವತ್ತು ಸಾಕಷ್ಟು ಜನ ಬಂದಿದ್ದಾರೆ. ನೀವು ನಿಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿ, ಒಂದು ಚಾಲೆಂಜನ್ನು ಹಾಕ್ತೀನಿ. ಚಾಲೆಂಜ್ ಅಂತನಾದರೂ ಅಂದ್ಕೊಳ್ಳಿ, ಈಗ ಸಮಸ್ಯೆ ಪರಿಹಾರದ ವಿಧಾನ ಆ ತಾಯಿ ಮೇಲಿನ ನಂಬಿಕೆ ಅಂತನಾದರೂ ಅಂದ್ಕೊಳ್ಳಿ. ಇವತ್ತು ಬಂದಿರುವಂಥ ಮಾಧ್ಯಮದವರು ಕರೆಕ್ಟು ಇವತ್ತಿಗೆ 30 ದಿನಕ್ಕೆ ಮತ್ತು ಅದೇ ರೀತಿ ಅಮಾವಾಸ್ಯೆ ಪೌರ್ಣಮಿ ಬರುತ್ತೆ. ಇವತ್ತು ಬಂದಂಥವ್ರಿಗೆ ನೀವೇ ಮಾತಾಡಿಸಿ ನಿಮಗೇನು ಸಮಸ್ಯೆ ಆಗಿದೆ, ಏನು ತಾಪತ್ರಯ ಆಗಿದೆ, ನಿಮ್ಮ ದೇಹದಲ್ಲಿ ಏನು ಬಾಧೆ ಆಗಿದೆ, ಏನು ಕಷ್ಟ ಹೊತ್ತು ಬಂದಿದ್ದೀರಾ ಇವತ್ತು ಶಿವಮೊಗ್ಗ ಪ್ರತ್ಯಂಗರ ಸನ್ನಿಧಾನಕ್ಕೆ ಅಂತ ಇವತ್ತು ನೀವೇ ಕೇಳಿ. ಇನ್ನು 30 ದಿನ ಆದಮೇಲೆ ಏನು ಅಮಾವಾಸ್ಯೆ ಬರುತ್ತೆ, ಏನು ಪೌರ್ಣಮಿ ಬರುತ್ತೆ, ಅವತ್ತಿನ ದಿನ ಮತ್ತೆ ನೀವೇ ಬನ್ನಿ. ಆ ಭಕ್ತಾದಿಗಳು ಇಲ್ಲೇ ಇರ್ತಾರೆ, ಅವರ ಬಾಯಲ್ಲಿ ಮತ್ತೆ ನೀವೇ ಅದಕ್ಕೆ ಉತ್ತರವನ್ನು ಕೇಳಿ. ನಿಮಗೆ 30 ದಿನದಲ್ಲಿ
ಆ ಸಮಸ್ಯೆಯ ಪ್ರಮಾಣ ಎಷ್ಟು ಕಮ್ಮಿ ಆಗಿದೆ, ಸಮಸ್ಯೆಯಿಂದ ಹೊರ ಬಂದಿದ್ದೀರಾ, ಆ ದೇಹದಲ್ಲಿ ನಡೆಯಕ್ಕಾಗ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ದೇಹದಲ್ಲಿ ಏನೋ ಪ್ರೇತಾತ್ಮಗಳು ಸೇರ್ಕೊಂಡಿದೆ, ಇಲ್ಲ ಮಾಟ ಮಂತ್ರ ಮಾಡಿಸಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದೆ. ನೀವೇ ಅವರಿಗೆ ಸಂದರ್ಶನ ಮಾಡಿ. ಇನ್ನು 30 ದಿನಕ್ಕೆ ಬಂದು ಆ ಸಮಸ್ಯೆಯಿಂದ ಹೊರ ಬಂದಿದ್ದಾರೋ ಇಲ್ಲೋ ಅಂತ ಅವ್ರ ಬಾಯಲ್ಲಿ ನೀವೇ ಉತ್ತರವನ್ನು ಕೇಳ್ಕೊಳ್ಳಿ. 100ಕ್ಕೆ 99% ಜನ ಹೊಸಬ್ರೆ ಬಂದಿದ್ದಾರೆ, ಅವರ ಸಮಸ್ಯೆಗಳು ದೂರವಾಗ್ತಾ ಇದೆ, ಕಷ್ಟಗಳು ಪರಿಹಾರ ಆಗ್ತಾ ಇದೆ. ಅವರ ಜನಗಳ ಬಾಯಲ್ಲಿ ನೀವೇ ಕ್ಯಾಮ್ರಾ ಎತ್ಕೊಂಡು ಬಂದು ಪ್ರತ್ಯಕ್ಷವಾಗಿ ಜನತೆಯನ್ನು, ಕರ್ನಾಟಕ ಜನತೆಗೆ ನೀವೇ ತೋರಿಸಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹ ಇಲ್ಲ, ಕಣ್ಕಟ್ಟಿಲ್ಲ, ಯಾವುದೇ ರೀತಿಯ ಒಂದು ಜಾತಕ ನೋಡಲ್ಲ, ಗೌಡೆ ಹಾಕಲ್ಲ, ನಂಬರ್ ಹೇಳಲ್ಲ, ವಾಸ್ತು ಇಲ್ಲ, ಕುರಿ ಕೋಳಿ ಬಲಿ ಅಂತ ಪದ್ಧತಿಗಳಿಲ್ಲ. ಯಾರು ಧರ್ಮವಾಗಿದ್ದಾರೆ, ಯಾರು ಸತ್ಯವಾಗಿದ್ದಾರೆ, ಯಾವುದೇ ಜಾತಿ ಧರ್ಮದವರಾಗಿರಲಿ, ಯಾವುದೇ ಜಾತಿ ಧರ್ಮದ ಬಂಧನಗಳಿಲ್ಲ. ಜಾತ್ಯತೀತವಾಗಿ ಎಲ್ಲರಿಗೂ ಕೂಡ ಅವಕಾಶ ಇದೆ. ಎಷ್ಟೋ ಮುಸ್ಲಿಂ ಬಾಂಧವರು ಕೂಡ ಇಲ್ಲಿ ಬಂದು ಕೂತಿದ್ದಾರೆ, ನಿಮ್ಮ ಕ್ಯಾಮ್ರಾದಲ್ಲಿ ನೀವೇ ತೋರಿಸಿ. ಅಂದರೆ ಯಾರು ಧರ್ಮವಾಗಿದ್ದಾರೆ ಅವರಿಗೆ ಒಳ್ಳೆಯದನ್ನು ಕಾಣ್ತಾ ಇದ್ದಾರೆ, ಯಾರು ಸತ್ಯವಾಗಿದ್ದಾರೆ ಅವರು ಒಳ್ಳೆಯದನ್ನು ಕಾಣ್ತಾ ಇದ್ದಾರೆ, ಅವರ ಕಷ್ಟಗಳು ಪರಿಹಾರವಾಗ್ತಾ ಇದೆ. ಅದಕ್ಕೆ ಇಲ್ಲಿ ಬರ್ತಾ ಇರುವಂಥ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳೇ ಸಾಕ್ಷಿ. ಭಾಳ ಜನ ಪ್ರಶ್ನೆ, ಯಾಕಂದರೆ ಬಹಳ ದೂರದ ಊರುಗಳಿಂದ ಬರ್ತಾ ಇದ್ದೀರಾ, ಅದಕ್ಕೋಸ್ಕರವಾಗಿ ನೋಡಿ ಶಿವಮೊಗ್ಗಕ್ಕೆ ಬಂದು ಎಲ್ಲ ಭಕ್ತಾದಿಗಳು ಸೇರೋವಂಥದ್ದು, ಶಿವಮೊಗ್ಗಕ್ಕೆ ಬಂದು ಸೇರೋವಂಥದ್ದು. ನೀವು ಬ್ಯಾಂಗ್ಳೂರಿಂದ ಬರುವಂಥವ್ರಿಗೂ ಕೂಡ ಬಸ್ಗಳಿದೆ ಮತ್ತು ಟ್ರೈನ್ಗಳಿದೆ, ಮೈಸೂರಿಂದ ಬರುವಂಥವ್ರಿಗೂ ಕೂಡ ಬಸ್ಸು ಮತ್ತು ಟ್ರೈನ್ ಇದೆ. ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡಿಂದ 8ನೇ ಪ್ಲ್ಯಾಟ್ಫಾರಮಲ್ಲಿ ನೀವು ಹೋಗಿ ನಿಂತ್ಕೊಂಡ್ರೆ ಏರ್ಪೋರ್ಟ್, ಶಿವಮೊಗ್ಗ ಏರ್ಪೋರ್ಟ್ ಅಂದರೆ ವಿಮಾನ ನಿಲ್ದಾಣ, ಡೈರೆಕ್ಟಾಗಿ ಬಸ್ ಬಂದು ನಿಮಗೆ ದೇವಸ್ಥಾನದ ಮುಂದ್ಗಡೆನೇ ನಿಲ್ಲತ್ತೆ, ಎಲ್ಲೂ ಹುಡುಕಾಟ ಮಾಡೋಂಥ ಅಗತ್ಯ ಇಲ್ಲ. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ 8ನೇ ಪ್ಲ್ಯಾಟ್ಫಾರಮಿಂದ ಏರ್ಪೋರ್ಟ್ ಅಂದರೆ ಶಿವಮೊಗ್ಗ ವಿಮಾನ ನಿಲ್ದಾಣ ಮುಂಭಾಗವೇ ಮಹಾಪ್ರತ್ಯಂಗರ ದೇವಿ ದೇವಾಲಯ ಶಿವಮೊಗ್ಗ.